Yes, welcome back again, children. There is a time the poem we were discussing about. Now we will see some of the meanings of the poems. Okay, I will be writing when just you have to see on the screen. I will write the poem, I mean the words meanings on the screen so that you can understand them. And also, once I will write all the meanings for you all so that you can just copy it. Okay. Hope you all have saw the meanings. Now let us start the poem, and when while reading I'll explain to you. All right. As the poet is saying here that she doesn't have time because and she wants to do many things in the world. And when we read the poem, we understood that yes, she wanted to do many things, right? ಅಂದ್ರೆ ನಾನು ಪೋಯಮ್ ಓದಬೇಕಾರ ನಿಮ್ಗೆ ಐ ಮೀನ್ ನಿಮ್ಗೆ ಅರ್ಥ ಆಗಿರಬಹುದು. ಆಕೆಗೆ ಎಷ್ಟೊಂದು ಕೆಲಸ ಮಾಡೋದಿತ್ತು ಅಂದ್ರೆ ಆಕೆಗೆ ಮೌಂಟೇನ್ ಎಲ್ಲ ಹತ್ತೋದಿತ್ತು. ಆಮೇಲೆ ಭಾಳಷ್ಟು ಮಂದಿ ಆಕೆಗೆ ಅಂದ್ರೆ ಭಾಳಷ್ಟು ಮಂದಿಗೆ ಗುರುತು ಮಾಡ್ಕೊಳ್ಳೋದಿತ್ತು, ಭೇಟಿ ಆಗೋದಿತ್ತು. ಆಮೇಲೆ ಸಮುದ್ರದೊಳಗೆ ಆಕೆಗೆ ಅಡ್ಡಾಡೋದಿತ್ತು. ಅಂದ್ರೆ ಸೇಲ್ ಮಾಡೋದು ಅಂತ ಹೇಳಿದ್ರೆ ಸಮುದ್ರದ ಮೇಲೆ ತೇಲಾಡ್ಕೊಂತ ಇರೋದು ಅಂಥೇಳಿ. ತೇಲಾಡ್ಕೊಂತ ಅಂದ್ರೆ ಸ್ವಿಮ್ಮಿಂಗ್ ಅಲ್ಲ, ಬೋಟ್ ಒಳಗೆ ಅಥವಾ ಶಿಪ್ ಒಳಗೆ ಸೇಲ್ ಮಾಡ್ಕೊಂತ ಇರೋದು ಅಂತ ಹೇಳ್ತಾರೆ. ಓಕೆ, ಆಲ್ ರೈಟ್. Now let us start line by line. I'm gonna explain to you. Okay, there isn't time to do the things I want to do. So these two lines are at least simple. I think you have understood. ಅಂದ್ರೆ ಟೈಮ್ ಇಲ್ಲ ನನ್ನ ಕಡೆ ಅಂತ ಹೇಳಿಕತ್ತಾರ. ಯಾಕೆ ಅಂತ ಹೇಳಿದ್ರೆ ಟು ಡೂ ದ ಥಿಂಗ್ಸ್ ಐ ವಾಂಟ್ ಟು ಡೂ ಮೀನ್ಸ್ ಶಿ ವಾಂಟ್ಸ್ ಟು ಡೂ ಮೆನಿ ಥಿಂಗ್ಸ್ ಬಟ್ ಶಿ ಡಸಂಟ್ ಹ್ಯಾವ್ ಎನಿ ಟೈಮ್. ಆಕೆಗೆ ಭಾಳಷ್ಟು ಕೆಲಸ ಮಾಡೋದದ ಬಟ್ ವಾಟ್ ಶಿ ಈಸ್ ಸೇಯಿಂಗ್ ಈಸ್ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಡೂ ಆಲ್ ದೀಸ್ ಥಿಂಗ್ಸ್. With all the mountain tops to climb and all the woods to wander through. So what she want to do if she had more of time, she wanted to climb the mountains. ಅಂದ್ರೆ ಆ ಮೌಂಟೇನ್ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತದ, ಗುಡ್ಡಗಾಡು ಪ್ರದೇಶ ಅಂದ್ರೆ ಬಹಳಷ್ಟು ಗುಡ್ಡ ಇರ್ತದಲ್ಲ ಎಲ್ಲಿ ಅದು ಅಲ್ಲಿ ಹೋಗಿ ಆಕೆಗೆ ಟಾಪ್ ಅಂದ್ರೆ ಎಲ್ಲಿ ಅಗದಿ ತುದಿ ಐತಲ್ಲ ಅಲ್ಲಿವರೆಗೂ ಆಕೆಗೆ ಮುಟ್ಟುತ್ತದ. ದೆನ್ ಶಿ ವಾಂಟ್ಸ್ ಟು ವಾಂಡರ್ ಥ್ರೂ ಆಲ್ ದ ವುಡ್ಸ್ ಅಂದ್ರೆ ಎಲ್ಲ ಕಾಡು ಪ್ರದೇಶ. ವಾಂಡರ್ ಥ್ರೂ ದ ವುಡ್ಸ್ ಅಂತ ಹೇಳಿದ್ರೆ ವುಡ್ ಎಲ್ಲ ಹೆಚ್ಚಿಗೆ ಇರ್ತದ, ಕಟ್ಟಿಗೆ ಎಲ್ಲ ಹೆಚ್ಚಿಗೆ ಇರ್ತದ, ಡೆಫಿನೆಟ್ಲಿ ಇನ್ ದ ಫಾರೆಸ್ಟ್. ಸೊ ಶಿ ವಾಂಟ್ಸ್ ಟು ವಾಂಡರ್ ಇನ್ ದ ಫಾರೆಸ್ಟ್, ದಟ್ ಈಸ್ ಇನ್ ದ ವುಡ್ಸ್. ಇದು ಕಾಮನ್ ಅಡ್ಜೆಕ್ಟಿವ್ ಅಂತ ಹೇಳ್ಬೋದು, ಒಂಥರ ಒಂದು ಕಂಪೇರ್ ಮಾಡಿದಾರ ಅವ್ರ. ಶಿ ವಾಂಟ್ಸ್ ಟು ವಾಂಡರ್ ಥ್ರೂ ದ ವುಡ್ಸ್ ಅಂತ ಹೇಳಿದ್ರೆ ಶಿ ವಾಂಟ್ಸ್ ಟು ಜಸ್ಟ್ ಟೇಕ್ ಅ ನೈಸ್ ವಾಕ್ ಇನ್ ದ ಫಾರೆಸ್ಟ್ ಅಂತ ಹೇಳ್ಬೋದು. So what she wants to do first, she wants to climb up the mountains and she also wander through the woods. And all the seas to sail upon and everywhere there is to go. So she wants to go almost everywhere. ನಮಗೆಲ್ಲರಿಗೂ ಅನಿಸ್ತದಲ್ಲ, ಹಾಪ ನಾವಿಲ್ಲದೇವ ಅಂತ ಹೇಳಿದ್ರೆ ನಮಗೆ ಸೌತ್ನಾಗ ಅದೇವಂದ್ರೆ ನಾರ್ತಿಗೆ ಹೋಗ್ಬೇಕು ಅನಿಸ್ತದ. ಅಲ್ಲಿ ಶಿಮ್ಲಾ ಕಾಶ್ಮೀರ್ ಹೆಂಗದ ನೋಡಬೇಕು, ಎಲ್ಲರೂ ಇಷ್ಟೆಲ್ಲ ಮಾತಾಡ್ತಾರೆ. ಆಮೇಲೆ USA ಒಳಗೆ, ಅಮೇರಿಕಾ ಒಳಗೆ ಐತಿ, ಅದು ಹೆಂಗಿರ್ಬೋದು, ಜಪಾನ್ ಹೆಂಗಿರ್ಬೋದು, ಚೈನಾ ಹೆಂಗಿರ್ಬೋದು, ಹಿಂಗೆಲ್ಲ ನಮ್ಮ ತಲೆ ಒಳಗೆ ಓಡಾಡ್ತಿರ್ತದ ಇಲ್ಲೋ. ನಮಗೂ ಎಲ್ಲ ಇಡೀ ಜಗತ್ತು ನೋಡು ಹಂಗೆ ಆಸೆ ಆಗ್ತಿರ್ತದ. ಅಮೆಝಾನ್ ಫಾರೆಸ್ಟ್ ಅಂತ ಹೇಳ್ತಾರೆ, ಅಲ್ಲಿ ಹೆಂಗಿರ್ಬೇಕು, ಎಲ್ಲ ಜೀವ ವೈವಿಧ್ಯ ಐತಂದ್ರೆ ಯಾವ ಥರ ಇರ್ಬೋದು ಅನ್ನೋದು ನೋಡೋದು ನಮಗೆ ಇಚ್ಛೆ ಆಗ್ತದ. ಹಂಗೆ ಇಲ್ಲಿ ಈ ಪೊಯೆಟೆಸಿಗೂ ಏನಾಯ್ತು, ಇಚ್ಛೆ ಆಗ್ಲಿಕ್ಕತ್ತಿತ್ತು. ಎಲ್ಲ ನಾನು ನೋಡಬೇಕು, ಇಡೀ ಜಗತ್ತು ಇಡೀ ವರ್ಲ್ಡನ್ನು ನಾನು ಸುತ್ತಬೇಕು ಅನ್ನೋದು ಆಕೆಗೆ ಆಸೆ ಆಗ್ಲಿಕ್ಕತ್ತಿತ್ತು. ಓಕೆ, ಸೊ ಶಿ ವಾಂಟೆಡ್ ಟು ಸೇಲ್ ಅಪಾನ್ ಆಲ್ ದ ಸೀಸ್ ಅಂದ್ರೆ ಎಲ್ಲ ಸಮುದ್ರದೊಳಗೂ ಆಕೆಗೆ ಅಡ್ಡಾಡೋದಿತ್ತು, ನೋಡಬೇಕಿತ್ತು ಹೆಂಗೆ ಅನ್ನಿಸ್ತದ ಅಂತ ಹೇಳಿ. ಆ್ಯಂಡ್ ಶಿ ವಾಂಟೆಡ್ ಟು ಗೋ ಆಲ್ಮೋಸ್ಟ್ ಎವ್ರಿವೇರ್. ಓಕೆ, ಆ್ಯಂಡ್ ಆಲ್ ದ ಪೀಪಲ್ ಎವ್ರಿ ಒನ್ ಹೂ ಲೀವ್ಸ್ ಅಪಾನ್ ದ ಅರ್ತ್ ಟು ನೋ. ಅಂದ್ರೆ ಎಷ್ಟು ಈ ಭೂಮಿ ಮೇಲೆ ಮಂದಿ ಅದಾರ ಅವ್ರಿಗೆಲ್ಲರಿಗೂ ಆಕೆಗೆ ತಿಳ್ಕೊಳ್ಳೋದು, ಅವ್ರ ಜೊತೆ ಮಾತಾಡೋದು ಅದು ಇಚ್ಛೆ ಆಗ್ತಾ ಇದೆ. ಅಂದ್ರೆ ಶಿ ವಾಂಟ್ಸ್ ಟು ನೋ ಎವ್ರಿ ಒನ್ ಅಂತ ಹೇಳಿದ್ರೆ ಯಾರವರು, ಏನು ಕೆಲಸ ಮಾಡ್ತಾರ, ಎಂಥವ್ರವರು, ಎಲ್ಲಿಂದ ಬಂದಾರ ಅದೆಲ್ಲ ತಿಳ್ಕೊಳ್ಳೋದು. ಟು ನೋ ಮೀನ್ಸ್ ಶಿ ವಾಂಟ್ಸ್ ಟು ನೋ ಮೀನ್ಸ್ ಏನು ತಿಳ್ಕೋಬೇಕು. ಆಕೆಗೆ ತಿಳ್ಕೊಳ್ಳೋ ಇಚ್ಛೆ ಆಗ್ತಾ ಇದೆ ಎಲ್ಲರನ್ನು. ಈ ಭೂಮಿ ಮೇಲೆ ಎಷ್ಟು ಮಂದಿ ಅದಾರನ್ನ ಎಲ್ಲರನ್ನು ತಿಳ್ಕೊಳ್ಳುವ ಇಚ್ಛೆ ಆಗ್ತಾ ಇದೆ ಅಂತ ಹೇಳಿ ಅವಳು ಹೇಳ್ತಾ ಇದ್ದಾಳೆ.
ಟು ನೋ ಅ ಫ್ಯೂ ಆ್ಯಂಡ್ ಡೂ ಅ ಫ್ಯೂ. ಕೆಲವೊಂದು ಮಾಡಲು ಇಚ್ಛೆ ಪಡ್ತಾ ಇದ್ದಾಳೆ, ಕೆಲವೊಂದು ತಿಳಿದುಕೊಳ್ಳುವ ಇಚ್ಛೆಯನ್ನು ಪಡ್ತಾ ಇದ್ದಾಳೆ. ಆ್ಯಂಡ್ ದೆನ್ ಸಿಟ್ ಡೌನ್ ಆ್ಯಂಡ್ ಮೇಕ್ ಅ ರೈಮ್ ಅಬೌಟ್ ದ ರೆಸ್ಟ್ ಐ ವಾಂಟ್ ಟು. ಆಮೇಲೆ ಎಲ್ಲನೂ ಆದಮೇಲೆ ಆಕೆಗೆ ಏನು ಆಸೆ ಐತಂತ ಹೇಳಿದ್ರೆ, ವಾಟ್ ಶಿ ವಾಂಟ್ಸ್ ಟು ಡೂ ಈಸ್ ಶಿ ವಾಂಟ್ಸ್ ಟು ರೈಟ್ ಅ ಪೋಯಮ್. ಓಕೆ, ರೈಮ್ ಅಂತ ಹೇಳಿದ್ರೆ ಏನು, ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೇವಲ್ಲ, ಹಂಗೆ ರೈಮಿಂಗ್ ವರ್ಡ್ಸ್ ಎದ್ರೊಳಗೆ ಬರ್ತಾವೆ, ಪೋಯಮ್ ಒಳಗೆ ಬರ್ತಾವೆ. ಸೊ ಆಕೆಗೆ ಉಳಿದ ಸಮಯದೊಳಗೆ ಆಕೆಗೆ ಏನು ಮಾಡುವ ಇಚ್ಛೆ ಐತಂದ್ರೆ, ಆಕೆಗೆ ಒಂದು ಪೋಯಮ್ ಬರೆಯೋ ಇಚ್ಛೆ ಐತಿ. ನಾವು ಹೆಂಗೆ ಬಾಲ್ಬಳಗದೊಳಗೆ ಎಲ್ಲ ಚುಟುಕು ಬರಿತೀವಿ, ಕವನ ಬರಿತೀವಲ್ಲ, ಹಂಗೆ ಆಕೆಗೆ ಈಗ ನೋಡ್ರಿ, ಆಕೆ ಶಿ ವಾಂಟ್ಸ್ ಆ್ಯಕ್ಚುಲಿ ಫಸ್ಟ್ ಶಿ ವಾಂಟ್ಸ್ ಟು ಕ್ಲೈಂಬ್ ಆಲ್ ದ ಮೌಂಟೇನ್ಸ್ and she wants to sail all the seas in the world. She wants to know all the people in the world, and some things she wants to do, some things she wants to know. ಇದು ಎಲ್ಲಾನು ಮುಗಿದ ಮೇಲೆ ಮತ್ತೇನಾದರೂ ಸಮಯ ಉಳಿತಂದ್ರೆ ಅದ್ರೊಳಗೆ ಆಕೆಗೆ ಏನು ಇಚ್ಛೆ ಐತಿ, ಶಿ ವಾಂಟ್ಸ್ ಟು ರೈಟ್ ಅ ಪೋಯಮ್ ಅಂತ ಹೇಳಿ ಆಕೆ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪೋಯಮ್ ದೇರ್ ಇಸ್ ಅನ್ ಟೈಮ್. Yes children, this is a very easy and you can say a very good poem by Eleanor Farjeon. Yes, ಆಕಿ ಬಹಳಷ್ಟು ಸಣ್ಣ ಮಕ್ಕಳ ಕಥೆಗಳನ್ನು, ಪೋಯಮ್ಗಳನ್ನು ಬರೆದಿದ್ದಾಳೆ. and she is a really good writer and poetess, you can say. Please read the poem again and try to understand it once again. Okay, and you have to write the summary of it. ಅಂದ್ರೆ summary ಅಂದ್ರೆ ಇದರದ ಸಾರಾಂಶ ಬರೆಯಲಿಕ್ಕೆ ಟ್ರೈ ಮಾಡ್ರಿ. ಓಕೆ, ಯು ಆರ್ ನಾಟ್ ದ್ಯಾಟ್ ಮಚ್ ಬಿಗ್ ಅಂತ ಹೇಳ್ಬೋದು, ಅಂದ್ರೆ ಅಷ್ಟು ದೊಡ್ಡವರು ಅಲ್ಲ, ಬಟ್ ನೀವು ಬರಿಬಹುದು ಇದ್ರದ್ದು ಏನೈತಿಪ್ಪ ಸಾರಾಂಶ, ಈ ಪೋಯಮ್ ಒಳಗೆ, ಇಡೀ ಪೋಯಮ್ ಒಳಗೆ ಎದ್ರ ಬಗ್ಗೆ ಮಾತಾಡ್ತಾ ಇದ್ದಾರ ಅನ್ನೋದು 4-5 ಸೆಂಟೆನ್ಸ್ನಾಗ ನೀವು ಬರೋದು ನನಗೆ ತೋರಿಸಿದ್ರು ಸಾಕು. ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್. ಓಕೆ, ಇದನ್ನೆಲ್ಲರೂ ಸ್ಟಾರ್ಟ್ ಮಾಡಬೇಕೆಲ್ಲರೂ. ಓಕೆ ಡಿಯರ್ ಚಿಲ್ಡ್ರನ್, ವಿ ವಿಲ್ ಡಿಸ್ಕಸ್ ದ question answers also in this video only. Okay, let's start now. Okay, the first question goes like this. All right, what is the poet unhappy about? So ಏನ ಪೋಯಟಿಗೆ ಏನು ಸೇರ್ವಾಲ್ತು, why she is unhappy? ಆಕಿ ಒಟ್ಟ ಖುಷಿ ಇಲ್ಲ, ಯಾಕೆ ಆಕಿಗೆ ದುಃಖ ಆಗ್ತಾ ಇದೆ? ಓಕೆ, the poet is unhappy because she doesn't have enough time. ENOUGH, ಇನಫ್ ಅಂತ ಹೇಳ್ತೇವೆ. ಇನಫ್ ಅಂದ್ರೆ ಸಾಕಷ್ಟು. ಓಕೆ, ಶಿ ಡಸಂಟ್ ಹ್ಯಾವ್ ಇನಫ್ ಟೈಮ್ ಟು ಡೂ ಆಲ್ ದ ಥಿಂಗ್ಸ್ ದ್ಯಾಟ್ ಶಿ ವಾಂಟ್ಸ್ ಟು ಡೂ. ಅಂದ್ರೆ ಆಕೆಗೆ ಎಲ್ಲ ಏನೇನು ಮಾಡ್ಬೇಕಂತ ಐತಲ್ಲ ಅದನ್ನೆಲ್ಲ ಮಾಡಕ್ಕೆ ಆಕೆಗೆ ಸಮಯ ಸಿಗವಾಲ್ತು ಅಂತ ಹೇಳಿ ಆಕೆ ಅನ್ಹ್ಯಾಪಿ ಇದ್ದಾಳ ಅಂಥೇಳಿ. ಓಕೆ, ಸೊ ವಾಟ್ ಈಸ್ ದ ಪೋಯೆಟ್ ಅನ್ಹ್ಯಾಪಿ ಅಬೌಟ್? The poet is unhappy about, because barudilla, sorry, the poet is unhappy about the things, the poet is unhappy that she doesn't have enough time to do all the things she wants to do. Okay, idu correct agi barkori ellaru. Now what are the things what are the things that the poet would like to do if she had spare time? So this is very simple. ನೀವೆಲ್ಲರೂ ಬುಕ್ ಒಳಗಿಂದ ನೋಡಿ ಬರಿಬಹುದು. ಅಂದ್ರೆ ಸ್ಪೇರ್ ಟೈಮ್ ಇದ್ದಾಗ ಆಕೆಗೆ ಏನೆಲ್ಲ ಮಾಡ್ಬೇಕಂತ ಅನಿಸ್ತಾ ಇದೆ. Now second question, once again I will read it for you. What are the things that the poet would like to do if she had spare time? Okay, we will see now the answer. The poet would, WOULD, okay, would like to climb mountains, wander through the woods, sail the seas, and travel and meet all the people on the earth. ಈ ರೀತಿ ನೀವು ಅವ ಸೆಂಟೆನ್ಸಸ್ ಪೋಯಮ್ ಒಳಗೆ ಪೊಯೆಟಿಕ್ ಸ್ಟೈಲ್ನಾಗ ಕೊಟ್ಟಿರ್ತಾರೆ, ರೈಮಿಂಗ್ ಸ್ಟೈಲ್ ಒಳಗೆ. ಬಟ್ ಹೌ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ರೈಟ್ ಇನ್ ಅ ಪ್ರಾಪರ್ ಸೆಂಟೆನ್ಸ್. ಕ್ವಶನ್ ಆನ್ಸರ್ಸ್ ಒಳಗೆ ಹೆಂಗೆ ಬರೀಬೇಕಲ್ಲ ಹಂಗೆ ಬರೀಬೇಕು. ಐ ವಿಲ್ ರೀಡ್ ಇಟ್ ಒನ್ಸ್ ಅಗೇನ್ ಫಾರ್ ಯು ಆಲ್. ದ ಪೋಯೆಟ್ ವುಡ್ ಲೈಕ್ ಟು ಕ್ಲೈಂಬ್ ಮೌಂಟೇನ್ಸ್, wander through the woods, sail the seas, and travel and meet all the people on the earth. I hope it's clear. All right. Do you think the poet is happy with her life? Give reasons for your answer. The answer is, the poet does not sound happy. ಹೌದಾ ಇಲ್ಲೋ? ಆಕೆ ಹ್ಯಾಪಿ ಅಂತರೂ ಇಲ್ಲ. She doesn't sound happy. She would like to do
many things, but she says there isn't enough time to do all the things. Why she was not happy? Because she says that there isn't time to do all the things, so she is unhappy. Okay, all right. Now the next question, how would you describe the poet? Use suitable words. ನಾವು ಇದೆಲ್ಲ ಪೋಯಮ್ ಅಂಡರ್ಸ್ಟ್ಯಾಂಡ್ ಆದಮೇಲೆ ನೀವು ಯಾವ ರೀತಿ ಪೋಯಟ್ ಹೆಂಗಿದಾನಂತ ಹೇಳಿ ನಿಮಗೆ ಅನಿಸ್ತದ. ಓಕೆ, ಐ ವಿಲ್ ಜಸ್ಟ್ ರೀಡ್ ಇಟ್ ಫಾರ್ ಯು. ದ ಪೋಯಟ್ ಈಸ್ ಆನ್ ಅಡ್ವೆಂಚರಸ್ ಪರ್ಸನ್, ಡೆಫಿನೆಟ್ಲಿ. ಯಾಕಂದ್ರೆ ಮೌಂಟೇನ್ ಹತ್ತಬೇಕು, ಸೀಸ್ ಒಳಗೆಲ್ಲ ಸೇಲ್ ಮಾಡಬೇಕು, ಆಮೇಲೆ ಫಾರೆಸ್ಟ್ ಅಡ್ಡಾಡಬೇಕು ಅಂದ್ರೆ ಡೆಫಿನೆಟ್ಲಿ ಅಡ್ವೆಂಚರಸ್ ಇರಬೇಕು. ಹೌದಾ ಇಲ್ಲ? ಅವ್ನು ಬಹಳ ಅಡ್ವೆಂಚರಸ್ ಇದಾಳ. ಸಾರಿ. The poet is an adventurous person. Adventurous spelling ADVENTUROUS. She loves to travel and spend time in the middle of nature. ಹೌದಾ ಇಲ್ಲೋ? ಫಾರೆಸ್ಟ್ ಒಳಗೆಲ್ಲ ಅಂದ್ರೆ ಡೆಫಿನೆಟ್ಲಿ ಇಟ್ ಶುಡ್ ಬಿ ಮಿಡಲ್ ಆಫ್ ದ ನೇಚರ್. She also seems to be friendly because she wants to get to know the people all over the world. ಹೌದಾ ಇಲ್ಲೋ? ಸೊ ಎಲ್ಲ ಮಂದಿಗೂ ನಾನು ಮಾತಾಡಿಸ್ಬೇಕು, ಎಲ್ಲ ಐ ವಾಂಟ್ ಟು ನೋ ಆಲ್ ದ ಪೀಪಲ್ ಅಂತ ಹೇಳಿದಾಗ ಡೆಫಿನೆಟ್ಲಿ ನಮ್ಗೆ ಏನು ಅನಿಸ್ತದೆ, ಶಿ ಈಸ್ ವೆರಿ ಸೋಷಿಯಲ್ ಆ್ಯಂಡ್ ಶಿ ಈಸ್ ವೆರಿ ಫ್ರೆಂಡ್ಲಿ ಅಂತ ಹೇಳಿ ಗೊತ್ತಾಗ್ತದೆ. ಸೊ ಆಲ್ ದೀಸ್ ವರ್ಡ್ಸ್ ಆರ್ ದ ಸೂಟಬಲ್ ವರ್ಡ್ಸ್ ಯು ಕ್ಯಾನ್ ಸೇ ಟು ಡಿಸ್ಕ್ರೈಬ್ ದ ಪೋಯಟ್. ಐ ಹೋಪ್ ಇಟ್ಸ್ ಕ್ಲಿಯರ್ ಫಾರ್ ಯು ಆಲ್. Now here they have given some riddles for you in page number 13. Okay, so all these riddles, unscramble the letters to find the answers. See, ಇಲ್ಲಿ ಅವರ ಏನು ಕೊಟ್ಟಾರ ಅಂತ ಹೇಳಿದ್ರೆ ವರ್ಡ್ಸ್ ಅವರ ಸ್ಕ್ರಾಂಬಲ್ ಮಾಡಿ ಕೊಟ್ಟಾರ. ಅಂದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಲ್ಲ ವರ್ಡ್ಸ್ ಉಲ್ಟಾ ಪುಲ್ಟಾ ಇದಾವ. ಹೌದಾ? ಸೊ ಆ ವರ್ಡ್ಸ್ ಅನ್ನ ನೀವು ಸರಿಯಾಗಿ ಜೋಡಿಸಿ ಇಲ್ಲೇ ಒಂದು ಇದನ್ನ ಕೊಟ್ಟಾರ, ಅವ್ರ ಸೆಂಟೆನ್ಸ್ ಕೊಟ್ಟಾರ. ಅದ್ರೊಳಗೆ ಒಂದು ಲೆಟರ್ ಡಾರ್ಕ್ ಮಾಡ್ಯಾರ. ಬೋಟ್ ಅನ್ನೋ ಲೆಟರ್ ಅದನ್ನ ಬಹಳ ಡಾರ್ಕ್ ಮಾಡ್ಯಾರ, ಇಲ್ಲಿ ನೋಡ್ಬೋದು ನೀವು. ಸೊ ಅದಕ್ಕೆ ರೈಮಿಂಗ್ ಆಗುವಂತ, ನಿಮ್ಗೆಲ್ಲ ಗೊತ್ತು ರೈಮಿಂಗ್ ಅಂದ್ರೆ ಸೇಮ್ ಪ್ರೊನೌನ್ಸಿಯೇಷನ್ ಇರ್ತದೆ. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಪೋಯಮ್ ಒಳಗೆ ಒಂದೆರಡು ವರ್ಡ್ಸ್ ಹೇಳ್ತೇನೆ ನಿಮ್ಗೆ ನೋಡಿ. ಓಕೆ, ಯಾ, ಅಪಾನ್ ಒನ್. ಓಕೆ, ಈ ಥರ ವರ್ಡ್ಸ್ ಏನಿದಾವಲ್ಲ ಅವನ್ನ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸೇಮ್ ಇದನ್ನಿರ್ತದೆ, ಇದ್ರೊಳಗೆ ಹೆಚ್ಚಿಗೆ ಇಲ್ಲ ಆ್ಯಕ್ಚುಲಿ. ಅಂದ್ರೆ ಟೈಮ್ ಅಂತ ಹೇಳಿದ್ರೆ ಅದು ಎಂಡ್ ಸ್ಲೈನ್, ಈ ರೀತಿ ಟೈಮ್ ಸ್ಲೈನ್, ಈ ರೀತಿ ಎರಡೂ ಲೆಟರ್ಸು ವರ್ಡ್ಸು ಹೆಂಗಿರ್ಬೇಕಾ, ಇದನ್ನಾಗಿರ್ಬೇಕು, ಏನಂತಾರ, ರೈಮಿಂಗ್ ಆಗಿರ್ಬೇಕು, ಪ್ರಾಸಪದಗಳು ಇರಬೇಕು. ಓಕೆ, ಸೊ ಇಲ್ಲೇ ಬೋಟ್ ಅದಕ್ಕೆ ಪ್ರಾಸಪದವನ್ನು ಹುಡುಕ್ಬೇಕಂತ ಹೇಳಿ ಅವ್ರು ಒಂದು ನಿಮ್ಗೆ ಸೆಂಟೆನ್ಸ್ ಕೊಟ್ಟಾರ. ಆ ಸೆಂಟೆನ್ಸ್ ಕೊಟ್ಟು ಆ ವರ್ಡನ್ನು ಉಲ್ಟಾ ಪುಲ್ಟಾ ಮಾಡ್ಯಾರ. ಆ ವರ್ಡನ್ನು ನೀವು ಬರಿಬೇಕು. ಓಕೆ, ಆಲ್ ರೈಟ್. ಈಗ ಇಲ್ಲಿ ನೋಡ್ರಿ, ನಾ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಉಳಿಕಿದ್ದನ್ನ ನಾನು ನಿಮ್ಗೆ ಹೇಳ್ಕೊಡೋದಿಲ್ಲ, ನೀವು ಮಾಡಬೇಕು. ಓಕೆ, ವಿ ವೇರ್ ಇಟ್ ಇನ್ ವಿಂಟರ್ ಆ್ಯಂಡ್ ಇಟ್ ರೈಮ್ಸ್ ವಿತ್ ಬೋಟ್. ಈಗ ನಾವು ವಿಂಟರ್ ಸೀಸನ್ ಒಳಗೆ ಏನು ಹಾಕೋತೀವಿ? ವಿಂಟರ್ ಅಂದ್ರೆ ಬಹಳ ಚಳಿಗಾಲದೊಳಗೆ ನಾವು ಏನು ಹಾಕೋತೀವಿ? ಯೂಶ್ವಲಿ ಎಲ್ಲೇ ಫಾರಿನ್ ಕಂಟ್ರೀಸ್ ಒಳಗೆಲ್ಲ ಅವರ ಕೋಟ್ ಹಾಕೋತಾರೆ. ಓಕೆ, ಅದಕ್ಕೆ ಕೋಟ್ ಅಂತ ಹೇಳ್ತಾರೆ. ಸೊ ವಿ ವೇರ್ ಇಟ್ ಇನ್ ವಿಂಟರ್ ಆ್ಯಂಡ್ ಇಟ್ ರೈಮ್ಸ್ ವಿತ್ ಬೋಟ್. ಅಂದ್ರೆ ಬೋಟ್ ಜೊತೆ ಅದ ಪ್ರಾಸಪದ ಆಗ್ತೈತಿ. ಹಂಗಂದ್ರೆ ಅದೇನು? COAT, ಕೋಟ್. ಇಲ್ಲ ಅವ್ರು ಉಲ್ಟಾ ಪುಲ್ಟಾ ಮಾಡಿ ಕೊಟ್ಟಾರ ವರ್ಡ್, ಅದನ್ನ COAT ಕೋಟ್ ಅಂತ ಹೇಳಿ ಹಾಕ್ಬೇಕು. ಅದೇ ರೀತಿ ಸೆಕೆಂಡ್ ಒನ್, ಇಟ್ ಹೆಲ್ಪ್ಸ್ ಯು ಗೋ ಅಪ್ ಅಂಡ್ ಡೌನ್ ಅಂಡ್ ರೈಮ್ಸ್ ವಿತ್ ಪೇರ್ಸ್. ಇಟ್ ಹೆಲ್ಪ್ಸ್ ಯು ಟು ಗೋ ಅಪ್ ಅಂಡ್ ಡೌನ್. ನೀವು ಮೇಲೆ ಕೆಳಗೆ ಹೋಗಕ್ಕೆ ಏನು ಯೂಸ್ ಮಾಡ್ತೀರಿ? ಸ್ಟೆಪ್ಸ್ ಯೂಸ್ ಮಾಡ್ತೀರಿಲ್ಲೋ? ಅದಕ್ಕೆ ಏನಂತಾರೆ ಇಂಗ್ಲಿಷ್ ಒಳಗೆ? ಆಕ್ಚುಲಿ ಪ್ರಾಪರ್ ವರ್ಡ್ ಏನದ ಅದು ನಿಮ್ಗೆ ಇಲ್ಲೇ ಗೊತ್ತಾಗ್ತೈತಿ. ದಟ್ ಈಸ್ ಸ್ಟೇರ್ಸ್. STAIRS, stairs. You use a staircase, right? So it helps you go up and down and rhymes with pairs. That is stairs. ಈ ರೀತಿ ನೀವು ಆ ಉಲ್ಟಾ ಪುಲ್ಟಾ ಆಗಿದಂತ ವರ್ಡ್ಸ್ ಅನ್ನ ಇಲ್ಲಿ ಅವ್ರ ಸೆಂಟೆನ್ಸ್ ಕೊಟ್ಟಾರ, ಅದನ್ನ ಅರ್ಥ ಮಾಡಿಕೊಂಡು ನೀವೇನ್ ಮಾಡ್ರಿ, ಈ ರೀತಿ ವರ್ಡ್ಸ್ ಅನ್ನ ಆ ಬಿಟಸ್ ಒಳಗೆ ಬರಿಬೇಕು. ಇದನ್ನು ಕೂಡ ನಿಮ್ಮ ನೋಟ್ ಪುಸ್ತಕ ಒಳಗೆ ಮಾಡ್ರಿ. ಆಮೇಲೆ ಇಲ್ಲೇ ಟಿಕ್ ದ ಕರೆಕ್ಟ್ ಆನ್ಸರ್ ಟು ಕಂಪ್ಲೀಟ್ ಈಚ್ ಸೆಂಟೆನ್ಸ್ ಅಂತ ಕೊಟ್ಟಾರ ಪೇಜ್ ನಂಬರ್ 12 ಒಳಗೆ. ಅದನ್ನು ಕೂಡ ನೀವೆಲ್ಲರೂ ಸಾಲ್ವ್ ಮಾಡಬೇಕು. ಓಕೆ, ಒಂದು 4 ಬಿಟಸ್ ಅದಾವ. ಪೋಯೆಟ್, ದ ಪೋಯೆಟ್ ಹ್ಯಾಸ್ ಡ್ಯಾಶ್, ದ ಪೋಯೆಟ್ ವಿಶಸ್, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದಾವ. ಏನಾದ್ರೂ ಇದ್ರ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ ಅಂತ. ಆಮೇಲೆ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಕೊಟ್ಟಾರ. ಲುಕ್ ಅಟ್ ದ ಪಿಕ್ಚರ್ಸ್, ಡಿಸ್ಕ್ರೈಬ್ ವಾಟ್ ದ ಮೆಹ್ತಾ ಫ್ಯಾಮಿಲಿ ಡಸ್ ಆನ್ ಸಂಡೇಸ್ ಇನ್ ಅಬೌಟ್ 80 to 100 ವರ್ಡ್ಸ್.
ಓಕೆ, ಸೊ ಇದು ಒಂದು ಕೆಲಸ ನೀವು ಮಾಡಬೇಕು. ಇದು ನಿಮ್ಮ ನೋಟ್ ಪುಸ್ತಕ ಒಳಗೆ ಬರೀರಿ. ಇಲ್ಲೇ ಕೆಲವೊಂದು ಪಿಕ್ಚರ್ಸ್ ಕೊಟ್ಟಾರವ್ರು. ಆ ಪಿಕ್ಚರ್ಸನ್ನು ನೋಡಿ ನೀವು ಒಂದು ಕಥೆ ಕ್ರಿಯೇಟ್ ಮಾಡಬೇಕು. ಮೆಹ್ತಾ ಫ್ಯಾಮಿಲಿ ಬಗ್ಗೆ ಅವ್ರು ಹೇಳ್ಯಾರ. ಅವರು ತಮ್ಮ ಬಿಡುವಿನ ಸಮಯದೊಳಗೆ ಏನೇನು ಮಾಡ್ತಾರೋ ಅನ್ನೋದನ್ನು ಇಲ್ಲೇ ಕೊಟ್ಟಾರ. ಅದನ್ನು ಸೆಂಟೆನ್ಸ್ ಮಾಡಿ ಪ್ಯಾರಾಗ್ರಾಫ್ ಒಳಗೆ ಬರಿಬೇಕು. ಪ್ಯಾರಾಗ್ರಾಫ್ ಅಂತ ಹೇಳಿದ್ರೆ ಸರಿಯಾಗಿ ಒಂದು ಇದನ್ನು ಮಾಡಬೇಕು, ಗೊತ್ತಾಯ್ತಲ್ಲ? ಪ್ಯಾರಾಗ್ರಾಫ್ ಬರಿಬೇಕು. ಸೆಂಟೆನ್ಸ್ ಒಂದೊಂದು ಸೆಂಟೆನ್ಸ್ ಪಾಯಿಂಟ್ಸ್ ಅಲ್ಲ, ಪೂರ್ತಿ ಒಂದು ಪ್ಯಾರಾಗ್ರಾಫ್ ಮಾಡಿ ಒಂದು 80ರಿಂದ 100 ವರ್ಡ್ಸ್ ಬರಿಬೇಕು. ಓಕೆ, so you have to do all these things. All right children, here we'll finish our video. We will meet you in the next week. Thank you.